ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಕನ್ನಡಿಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇವಾಗ ಆಲ್ರೆಡಿ ಎಲ್ಲ ಜಿಯೋ ಬಗ್ಗೆ, ಏರ್ಟೆಲ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ. ನೀವು ಅಂದ್ಕೊತಾ ಇರ್ಬೋದು, ನಮಗೆಲ್ಲ ಗೊತ್ತಾದ್ಮೇಲೆ ನೀನೇನು ಹೇಳ್ತಾ ಇದೆಯಾ ಅಂತ. ನಮ್ಮದು ಒಂದು ವಿಡಿಯೋ ಇರಲಿ ಅಂತ ಹಾಕ್ತಾಯಿದ್ದೀನಿ. ಇವಾಗ BSNLನ ಎಲ್ಲರೂ ಅದಕ್ಕೇ ಪೋರ್ಟ್ ಮಾಡ್ಕೊತಾ ಇದ್ದಾರೆ. ಅಂದರೆ ಜಿಯೋ ಏರ್ಟೆಲ್ ಎಲ್ಲ ಬಿಟ್ಟು BSNLನೇ ತೊಗೊತಾ ಇದ್ದಾರೆ. ಏನಕ್ಕೆ BSNL ತೊಗೊತಾ ಇದ್ದಾರೆ ಅಂದರೆ, ಅವರು ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ, ಜೊತೆಗೆ ಒಳ್ಳೆ ಆಫರ್ಸ್ ಕೂಡ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಯಾರು BSNL ಡೀಲ್ ಮಾಡ್ಕೊಂಡಿರೋದು ಬಂದುಬಿಟ್ಟು ರತನ್ ಟಾಟಾ ಅವ್ರ ಹತ್ರ. ಇದಕ್ಕಿಂತ ಮುಂಚೆ ಕೂಡ ರತನ್ ಟಾಟಾ ಅವರು ಬಡವರ ಬಂಧು ಅಂತ ಕರೆಯೋದ್ರಲ್ಲೇನೂ ತಪ್ಪಾಗಲ್ಲ. ಯಾಕಂದರೆ ಇದಕ್ಕಿಂತ ಮುಂಚೆನೂ ಕೂಡ ರತನ್ ಟಾಟಾ ಅವರು ಕಾರ್ಗಳನ್ನ, ನ್ಯಾನೋ ಕಾರ್ ಆಗಿರ್ಬೋದು, ಮತ್ತೊಂದು ಕಾರ್ ಆಗಿರ್ಬೋದು, ಆ ಕಾರ್ನೆಲ್ಲ ಬಡವರು ತಗೊಬೇಕು ಅಂದ್ಬಿಟ್ಟು ಹೇಳ್ಬಿಟ್ಟು ಅವರು ಕಡಿಮೆ ಬೆಲೆಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವಾಗ BSNL ಟಾಟಾ ಜೊತೆಗೆ ಡೀಲ್ ಮಾಡಿಕೊಂಡು, ಒಪ್ಪಂದ ಮಾಡಿಕೊಂಡು 15,000 ಕೋಟಿ ಕೊಟ್ಟಿದ್ದಾರೆ. ಈಗ ಅದರಲ್ಲಿ ನೀವು ಹೇಳ್ಬೋದು, ಅದರಲ್ಲಿ ಡೇಟಾ ಇದು ಸ್ಪೀಡೆಲ್ಲ ಕಮ್ಮಿ ಇದೆ ಅಂತ. ಹೌದು, ಸ್ಪೀಡು ಕಮ್ಮಿ ಇರ್ಬೋದು. ಈಗ ರತನ್ ಟಾಟಾ ಅವರು ಬಂದಿರೋದ್ರಿಂದ ಆ ಸ್ಪೀಡೂ ಇವಾಗ 3Gಯಿಂದ 4Gನ ಇನ್ನೂ ಚೆನ್ನಾಗಿ ಅಪ್ಗ್ರೇಡ್ ಮಾಡೋರಿದ್ದಾರೆ. ಇದೇ ವರ್ಷ ಡಿಸೆಂಬರು ಇಲ್ಲ ಬರೋ ವರ್ಷ 2025 ಒಳಗಡೆ 5Gಗೂ ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕಸ್ಟಮರ್ ಕೇರ್ ಕೂಡ ಚೆನ್ನಾಗಿಲ್ಲ ಅಂತ ಇದ್ದರು. ಕಸ್ಟಮರ್ ಕೂಡ ಇವಾಗ ರತನ್ ಟಾಟಾ ಅವರು ಬಂದಿರೋದ್ರಿಂದ ಅವರು ಎಲ್ಲದನ್ನ ಇನ್ನೂ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಇದು ಮತ್ತು ಏನೇನು ಆಫರು ಬಿಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ, ನೋಡಿ ಸ್ನೇಹಿತರೆ. ಜಿಯೋ, ಏರ್ಟೆಲ್, VIಗೆ ಕಂಪೇರ್ ಮಾಡಿಕೊಂಡ್ರೆ BSNL ಸ್ವಲ್ಪ ಬೆಟರಾಗಿ ಅನಿಸುತ್ತೆ. ಇವಾಗ BSNL ಆಫರಲ್ಲಿ ಬಿಟ್ಟಿರೋದು 107 ಅಂದರೆ 107 ರೂಪಾಯಿಗೆ ರೀಚಾರ್ಜ್ ಮಾಡಿಸ್ಕೊಂಡ್ರೆ 35 ದಿವಸ ವ್ಯಾಲಿಡಿಟಿ ಇದೆ. 200 ಮಿನಿಟ್ಸು ವಾಯ್ಸ್ ಕಾಲ್ ಮಾಡ್ಬೋದು, ಯಾವುದೇ ನೆಟ್ವರ್ಕ್ ಇದ್ರೂ. ಆಮೇಲೆ 3GB ಬಿಟ್ಟಿದ್ದಾರೆ. ಜಿಯೋ ಬಂದುಬಿಟ್ಟು 189 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡ್ರೆ 28 ಡೇಸ್ ವ್ಯಾಲಿಡಿಟಿ ಇದೆ. ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಅಂತ ಕೊಟ್ಟಿದ್ದಾರೆ. ಆಮೇಲೆ 300 ಫ್ರೀ SMS ಅಂತ ಇದೆ. ಏರ್ಟೆಲ್ಲು 199 ರೂಪೀಸು, 28 ಡೇಸು ವ್ಯಾಲಿಡಿಟಿ, 2GB ಟೋಟಲ್ ಡೇಟಾ, 100 ಫ್ರೀ SMS ಡೈಲಿ ಅಂತ ಇದೆ ದಿವಸಕ್ಕೆ. VI 199 ರೂಪೀಸ್ಗೆ ರೀಚಾರ್ಜ್ ಮಾಡಿಸ್ಕೊಂಡ್ರೆ 28 ಡೇಸು ವ್ಯಾಲಿಡಿಟಿ, 2GB ಟೋಟಲ್ ಡೇಟಾ ಕೊಟ್ಟಿದ್ದಾರೆ, 300 ಫ್ರೀ SMS ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ಜಿಯೋ, ಏರ್ಟೆಲ್, VI ಈ ಮೂರಕ್ಕಿಂತ ಬೆಸ್ಟು ಕಂಪೇರ್ ಮಾಡಿಕೊಂಡ್ರೆ BSNL ತುಂಬ ಚೆನ್ನಾಗಿ ಆಫರ್ ಕೊಟ್ಟಿದ್ದಾರೆ. 107 ರೂಪಾಯಿಗೆ ಹಾಕ್ಸ್ಕೊಂಡ್ರೆ 35 ದಿವಸ. ಆಮೇಲೆ 200 ಮಿನಿಟ್ಸ್ ವಾಯ್ಸ್ SMS ಕೂಡ ಇದೆ. ಹೀಗಾಗಿ ಇದು ಬೆಸ್ಟ್ ಅಂತ ಅನಿಸುತ್ತೆ ಇವಾಗ ಆಫರಲ್ಲಿ ಬಿಟ್ಟಿರೋದು. ಮೊನ್ನೆ ನಾನು ನೋಡಿದಾಗ ಒಂದು ಆಫರು 99 ರೂಪೀಸ್ಗೆ ಹಾಕ್ಸ್ಕೊಂಡ್ರೆ 23 ಡೇಸ್ ಬರುತ್ತೆ ಅಂತ ತೋರಿಸಿದ್ರು. ಈಗ ಮತ್ತು ಈ ಮೊನ್ನೆ ಇತ್ತೀಚೆಗೇ ಒಂದು ದಿವಸದಲ್ಲೇ 1 ಲಕ್ಷ ಜನ ಪೋರ್ಟ್ ಕೂಡ ಮಾಡ್ಕೊಂಡಿದ್ದಾರೆ BSNLಗೆ ಸ್ನೇಹಿತರೆ. ಹಾಗಾಗಿ ಇವಾಗ BSNLಗೆ ಟಾಟಾ ಕಂಪ್ನಿನೂ ಟಾಟಾ ಅವ್ರೂ ಸೇರ್ಕೊಂಡಿರೋದ್ರಿಂದ ರತನ್ ಟಾಟಾ ಅವರು ಇನ್ನು ಮುಂದೆ 3G 4Gನೂ ಅಪ್ಗ್ರೇಡ್ ಮಾಡ್ತಾ, ಇನ್ನು ಡಿಸೆಂಬರ್ ಇಲ್ಲ ಬರೋ ವರ್ಷದ ಒಳಗಡೆ 5Gನೂ ಅಪ್ಗ್ರೇಡ್ ಮಾಡೋದ್ರಿಂದ ಈಗ ಎಲ್ಲನೂ ಇವಾಗ ನಾವು ಕಷ್ಟದಿಂದ ಇದ್ದೀವಿ. ಯಾಕಂದರೆ 250 ರೂಪಾಯಿ ಇದ್ದಿದ್ದು ಇವಾಗ ಏಕ್ದಮ್ 300 ರೂಪಾಯಿ ಆಗಿದೆ. ಅಂದರೆ 50 ರೂಪಾಯಿ 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಇದು BSNL ಇವಾಗ ಬೆಸ್ಟ್ ಅನಿಸುತ್ತೆ. ಬಡವ್ರಿಗೆ ಆಗಲಿ, ಶ್ರೀಮಂತಿಗೆ ಆಗಲಿ, ನಾವು ದುಡ್ಡನ್ನ ಉಳಿಸ್ಬೇಕು ಅಂತ ನೋಡ್ತೀವಿ. ಸುಮ್ಮನೆ ಒಂದು ತಿಂಗಳಿಗೆ 28 ದಿವಸಕ್ಕೆ 300 ರೂಪಾಯಿ ಖರ್ಚು ಮಾಡೋಕ್ಕಿಂತ BSNL ಆಫರ್ ಬಿಟ್ಟಿದ್ದಾರಲ್ಲ, ಅದರಲ್ಲೇ ನೋಡಿಕೊಂಡ್ರೆ ಸಾಯಿತು. ಈಗ ಅದರಲ್ಲಿ ವರ್ಷಕ್ಕೆ ಇವಾಗ BSNL ವರ್ಷದ ರೀಚಾರ್ಜ್ ಬಂದುಬಿಟ್ಟು 1515 ರೂಪಾಯಿಗೆ ಬಿಟ್ಟಿದ್ದಾರೆ ಸ್ನೇಹಿತರೆ. BSNL ಬಂದುಬಿಟ್ಟು ಗೌರ್ಮೆಂಟು ಸೆಕ್ಟರು, ಆಮೇಲೆ ಜಿಯೋ, ಏರ್ಟೆಲ್ ಎಲ್ಲ ಪ್ರೈವೇಟ್ ಸೆಕ್ಟರ್ ಆಗಿರೋದ್ರಿಂದ ಈಗ ರತನ್ ಟಾಟಾ ಅವ್ರು ಬಂದಿರೋದ್ರಿಂದ
ಸ್ಪೀಡ್ ಕೂಡ ಇವಾಗ 4Gಯಿಂದ 5Gಗೂ ಅಪ್ಗ್ರೇಡ್ ಆಗುತ್ತೆ ಅಂತ ನಂಬಿದ್ದೀವಿ. ಅದೂ ಚೆನ್ನಾಗಾಗುತ್ತೆ, ಸ್ಪೀಡ್ ಕೂಡ ಚೆನ್ನಾಗಿ ಮಾಡ್ತಾರೆ. ಜೊತೆಗೆ ಕಸ್ಟಮರ್ ಕೇರ್ ಕೂಡ ಎಲ್ಲ ಚೇಂಜಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ, ನೋಡೋಣ. ಹಾಗೆ ಸ್ನೇಹಿತರೆ, ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದ್ದರೆ, ನಾನೇನಾದರೂ ಇನ್ಫಾರ್ಮೇಷನಲ್ಲಿ ತಪ್ಪು ಏನಾದರೂ ಮಾಹಿತಿ ಕೊಟ್ಟಿದ್ದರೆ ನನ್ನನ್ನು ಕ್ಷಮಿಸಿ. ಹಾಗೆ ನಾನು ಇನ್ನೂ ಯಾವ ಥರ ಇಂಪ್ರೂವ್ ಮಾಡ್ಕೊಬೇಕು, ಹಾಗೆ ಯಾವ ಥರ ಮೆಲ್ಲಿಗೆ ಮಾತಾಡ್ಕೊಬೇಕಾ, ಇಲ್ಲಾಂದರೆ ಒಂದು ಸ್ವಲ್ಪ ನೀಟಾಗಿ ಫಾಸ್ಟಾಗಿ ಮಾತಾಡಬೇಕಾ ಅನ್ನೋದು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ನೀವು ಏನು ಸಜೆಸ್ಟ್ ಮಾಡ್ತೀರೋ ಅದನ್ನ ನಾನು ಒಳ್ಳೆಯದಾಗಿ ತಿಳ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ನಾನು ಹೇಳ್ದಂಗೆ ನೀವು ನನಗೆ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದಗಳು.